ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ, ಹಾಗೆಯೇ ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತು ನಾನು ಬ್ಯೂಟಿಫುಲ್ ಆಗಿರೋಂಥ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಈಸಿ ಡಿಸೈನ್ನ ನಾರ್ಮಲ್ ಸೂಜಿಯಿಂದ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಎಲಿಗೆಂಟ್ ಲುಕ್ ಇದೆ, ಈಸಿಯಾಗಿ ನಾರ್ಮಲ್ ಸೂಜಿನಲ್ಲಿ ಮಾಡ್ಕೊಬೋದು. ಫಸ್ಟ್ ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಸೂಜಿಗೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ನೆಕ್ಸ್ಟು ನೀವು ನಿಧಾನವಾಗಿ ನಾನಿಲ್ಲಿ ತೋರಿಸಿರೋ ರೀತಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ, ನಾನು ತೋರಿಸಿರೋ ರೀತಿ ನೀಟಾಗಿ. ನೆಕ್ಸ್ಟು ಡಬಲ್ಸ್ ಅದೇ ಥರ ಸೇಮು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ, ಚೈನ್ ಸ್ಟಿಚ್ಚನ್ನೇ. ನೆಕ್ಸ್ಟು ನಾನಿಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಟೇಪ್ ತಗೊಂಡು ನೀವು ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ತೋರಿಸಿರೋ ರೀತಿ ಶೇಪ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂದೆನೇ ಮಾಡ್ಕೊಳ್ಳಿ, ಹೀಗೆ ಯೂ ಥರ. ನೆಕ್ಸ್ಟ್ ನೀಟಾಗಿ ಶೇಪ್ ಆದ ನಂತರ ನಾನಿಲ್ಲಿ ನಾರ್ಮಲ್ ಥ್ರೆಡ್ಡು, ಕಾಟನ್ ಥ್ರೆಡ್ಡು ಮತ್ತು ಸೂಜಿ ತೊಗೊಂಡಿದ್ದೀನಿ. ಹಾಗೆಯೇ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಈ ಶೇಪ್ನಲ್ಲೇ ನೀವು ಸ್ಟಿಚ್ ಮಾಡ್ಕೋತಾ ಬರಬೇಕು. 3 4 ಮಣಿ ಹಾಕಿ ಒಂದೇ ಸರಿ ಒಮ್ಮೆಲೆ ಅಷ್ಟು ಮಣಿ ಹಾಕಿ ಅದು ಆ ಶೇಪಿಗೆ ಸ್ಟಿಚ್ ಮಾಡಬೇಡಿ. 3 ಇಲ್ಲ 4 ಮಣಿನ ತಗೊಳ್ಳಿ. ನೋಡಿ, ನಾನು 4 ಮಣಿ ತಗೊಳ್ತಾ ಬಂದಿದ್ದೀನಿ. ಈ ರೀತಿ ಎಂಡಿಂಗಲ್ಲಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಮುಂದಿನ ಮಣಿ ಇರುತ್ತಲ್ಲ ಅದಕ್ಕೆ ಮತ್ತೊಂದು ಸರಿ ಈ ಥರ ಕೆಳಗಡೆಯಿಂದ ತೊಗೊಂಡ್ಬಿಟ್ಟು ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ. ಮತ್ತು ಹೀಗೆ 4 ಮಣಿ ತಗೊಳ್ತಾ ಅದೇ ಶೇಪಿಗೆ ನೀವು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ಅದೇ ಶೇಪ್ ಮೇಲೆ ಈ ಥರ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ನಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಬಂದಿದೆ ನೋಡಿ. ನೆಕ್ಸ್ಟ್ ಆದ ನಂತರ ನಾನು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ನಲ್ಲಿ ಸಿಲ್ಕ್ ಥ್ರೆಡ್ಡು ಹಾಗೆಯೇ ಕುಚ್ಚು ಹಾಕ್ತೀವಲ್ಲ ಇದನ್ನು ತೊಗೊಂಡಿದ್ದೀನಿ.
ಸೂಜಿನ. ನಾನಿಲ್ಲಿ 6 ಎಳೆ ತೊಗೊಂಡಿದ್ದೀನಿ, ಅದನ್ನು ಡಬಲ್ ಮಾಡಿದಾಗ 12 ಎಳೆ ಆಗುತ್ತೆ. ನೆಕ್ಸ್ಟು ನಾನು ಈ ರೀತಿ ಟಿಕ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಒಂದೇ ರೌಂಡ್ ತೊಗೊಂಡು ಒಂದು ಫ್ರೆಂಚ್ ನಾಟ್ ಹಾಕ್ಕೊಳ್ಳೋದು. ನಾನಿಲ್ಲಿ ತೋರಿಸಿರೋ ರೀತಿ ನೀಟಾಗಿ ಈ ಥರ ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಫ್ರೆಂಚ್ ನಾಟನ್ನು 3 ಹಾಕ್ಕೊಳ್ಳಿ. ಕೆಳಗಡೆ ಒಂದೊಂದು ಸೀಕ್ವೆನ್ಸ್ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಷ್ಟಾದ ನಂತರ ಮತ್ತೆ ಸೇಮ್ ಅದೇ ಥರ ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು ಆ ಡಿಸೈನ್ ಮಾಡಿಲ್ಲ ಅದ್ರ ಮೇಲ್ಗಡೆ ನಾನು ತೋರಿಸಿದ್ದೀನಲ್ಲ ಆ ಜಾಗದಲ್ಲಿ ಒಂದೊಂದು ನೀಟಾಗಿ ನಿಧಾನವಾಗಿ ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದೊಂದು ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಮತ್ತು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ. ಇದೇ ರೀತಿ ಎಲ್ಲ ಕಡೆ ಹಾಕ್ಕೊಳ್ತಾ ಹೋಗಿ. ನೆಕ್ಸ್ಟು ನಾನಿಲ್ಲಿ ಮತ್ತೆ ನಾರ್ಮಲ್ ಥ್ರೆಡ್ಡು ಮತ್ತು ಸೂಜಿ ತೊಗೊಂಡಿದ್ದೀನಿ, ಹಾಗೆಯೇ 3 mm ಬೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಡಿಸೈನ್ನ ಮಧ್ಯದಲ್ಲಿ ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ತುಂಬಾ ನೀಟಾಗಿ ಮಾಡ್ಬೋದು, ಸೇಮ್ ಫಿನಿಶಿಂಗ್ ಬರುತ್ತೆ. ನಾರ್ಮಲ್ ಸೂಜಿಯಿಂದ ಈಸಿಯಾಗಿ ಸಿಂಪಲ್ ಆದ ಡಿಸೈನ್ನ
ಮಾಡ್ಕೋಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.